ನಿನ್ನೆ ಒಂದು ಮರ್ಡರ್ ಕೇಸ್ ನಡೀತು. ಸೊ ನೇಹಾ ಎಂಬ ಹುಡುಗಿಯನ್ನ ಫಯಾಜ್ ಎಂಬ ಹುಡುಗ ಕಾಲೇಜಿನ ಕ್ಯಾಂಪಸ್ ಒಳಗಡೆನೆ 9 ಬಾರಿ ಚುಚ್ಚಿ ಸಾಯಿಸಿರುವಂತಹ ಘಟನೆ. ಸೊ ಇದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಈ ವಿಚಾರ ಈಗ ಲವ್ ಜಿಹಾದ್ ಎನ್ನುವ ಒಂದು ಘಟ್ಟವನ್ನು ತಲುಪಿತು. ಸೊ ಹಲವಾರು ಜನ ನಿನ್ನೆ ನೂರಾರು ಥರ ಮಾತಾಡಿದ್ರು. ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡಿದ್ರು. ಹಿಂದೂ ಮುಸ್ಲಿಂ ಭಾವೈಕ್ಯತನ ಹೊಡೆದಾಕುವಂತಹ ಕೆಲಸನೂ ಕೂಡ ಮಾಡಿದ್ರು. ಆದರೆ ಯಾರೂ ಕೂಡ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಲಿಲ್ಲ ಇದು ಲವ್ ಕೇಸಾ ಅಥವಾ ಲವ್ ಜಿಹಾದ್ ಕೇಸಾ ಅಂತ ಹೇಳಿ. ಇಲ್ಲಿ ಆಗಿದ್ದು ಒಂದೇ, ಕಾರ್ಪೊರೇಟ್ ಮಗಳು ಆದಂತಹ ನೇಹಾ ಸತ್ತೋಗಿದ್ದು ಎಲ್ರಿಗೂ ಕೂಡ ದುಃಖ ಆಯಿತು. ಎಲ್ಲರೂ ಕೂಡ ಎಲ್ಲ ಕಡೆ ಶೇರ್ ಮಾಡಿದ್ರು. ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಇದಕ್ಕೂ ಮೊದಲು ಹಲವಾರು ಬಡ ವಿದ್ಯಾರ್ಥಿಗಳು ಹಾಗೂ ಬಡ ಮನೆತನದ ಹೆಣ್ಣು ಮಕ್ಕಳ ಮೇಲೆ ಈ ಥರ ಘಟನೆ ಆಗಿದೆ. ಇದಕ್ಕೂ ಕ್ರೂರವಾಗಿ ಅತ್ಯಾಚಾರ ಆಗಿ ಕೊಲೆಯಾಗಿರುವಂತಹ ಘಟನೆ ಇದೆ. ಇದಕ್ಕೆ ಯಾರೂ ಕೂಡ ಮುಂದೆ ಬಂದಿರಲಿಲ್ಲ. ಆದರೆ ಈ ವಿಚಾರಕ್ಕೆ ಬಂದಿದ್ದೀರಾ ಯಾಕೆ ಅಂತ ಎಲ್ರಿಗೂ ಕೂಡ ಗೊತ್ತು. ನೇಹಾ ಕೊಲೆ ಆರೋಪಿ ಫಯಾಜ್ ತಾಯಿ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟರು. ಫಯಾಜ್ ಮಾಡಿರೋದು ತಪ್ಪೆ, ಅವನಿಗೆ ಕಠಿಣ ಶಿಕ್ಷೆ ಆಗಲಿ ಎಂದಿದ್ದಾರೆ. ಅದಲ್ಲದೆ ನೇಹಾಳಿಗೆ ನನ್ನ ಮಗನಿಗೆ ಮೊದಲು ಪ್ರಪೋಸ್ ಮಾಡಿದ್ದು ನೇಹಾ ಅಂತ ಕೂಡ ಅವರು ಹೇಳಿದ್ದಾರೆ. ಇದಲ್ಲದೆ ನನ್ನ ಮಗ ಮಾಡಿರೋ ತಪ್ಪಿಗೆ ರಾಜ್ಯದ ಜನರ ಮುಂದೆ ಕ್ಷಮೆ ಯಾಚಿಸ್ತೇನೆ. ನೇಹಾಳ ತಂದೆ ತಾಯಿಯೂ ಕೂಡ ಕ್ಷಮೆಯನ್ನ ಕೇಳ್ತೇನೆ. ನೇಹಾ ಕೂಡ ನನ್ನ ಮಗಳು ಇದ್ದಂಗೆ, ನನ್ನ ಮಗ ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಎಂದು ಫಯಾಜ್ ತಾಯಿ ಮುಮ್ತಾಜ್ ಅವರು ಕಣ್ಣೀರಿಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನೇಹಾಳ ತಂದೆ ತಾಯಿಗೆ ಆಗಿರುವಷ್ಟು ದುಃಖ ನನಗೂ ಆಗಿದೆ. ಯಾರು ಮಾಡಿದ್ರು ತಪ್ಪೆ. ನನ್ನ ಮಗ ಮಾಡಿರೋ ತಪ್ಪು ಈ ನೆಲದ ಕಾನೂನು ಏನು ಶಿಕ್ಷೆ ಕೊಡ್ತೋ ಅದನ್ನು ನಾನು ಒಪ್ಕೋತೀನಿ ಅಂತ ಹೇಳಿದ್ದಾರೆ. ಅವರು ಒಂದು ಮುಖ್ಯವಾದ ಅಂಶವನ್ನು ಹೇಳಿದ್ರು. ಸೊ ಫಯಾಜ್ ಅವರ ತಾಯಿ, ಇದನ್ನು ನೀವು ಕೇಳಲೇಬೇಕು. ನನ್ನ ಮಗ ಹಾಗೂ ನೇಹಾ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದರು. ನನಗೆ 1 ವರ್ಷದ ಹಿಂದೆಯೇ ಈ ವಿಷಯ ಗೊತ್ತಾಗಿತ್ತು. ಫಯಾಜ್ ದೇಹದಾರಡ ಸ್ಪರ್ಧೆಯಲ್ಲಿ ಯೂನಿವರ್ಸಿಟಿ ಬ್ಲೂ ಆದಾಗ ನೇಹಾ ಪರಿಚಯ ಆಗಿ ಅದು ಪ್ರೀತಿಗೆ ತಿರುಗಿತ್ತು. ಅದನ್ನು ನನಗೆ ಹೇಳಿದ್ದ. ಆಗ ನಾನು ಈ ಪ್ರೀತಿ ಗೀತಿ ಬೇಡ ಎಂದು ಹೇಳಿದ್ದೆ. ಆದರೆ ಈ ರೀತಿ ಆಯಿತು ಎಂದು ತಿಳಿಸಿದರು. ಫಯಾಜ್ ಬುದ್ಧಿವಂತ ಹುಡುಗ ಇದ್ದ. ಅವನನ್ನು IAS ಆಫೀಸರ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಪ್ರೀತಿಯಲ್ಲಿ ಬಿದ್ದು ಜೀವನವನ್ನೇ ಹಾಳು ಮಾಡಿಕೊಂಡ ಎಂದು ಅವ್ರು ಹೇಳಿದರು. ನೇಹಾಳೆ ಫಯಾಜ್ಗೆ ಮೊದಲು ಪ್ರಪೋಸ್ ಮಾಡಿದ್ದಳು. ಅವರಿಬ್ಬರ ನಡುವೆ ಪ್ರೀತಿ ಇತ್ತು. ಅದು ಒನ್ ಸೈಡ್ ಲವ್ ಅಲ್ಲ, ಇಬ್ಬರ ಕಡೆಯಿಂದನೂ ಪ್ರೀತಿ ಇತ್ತು. ಆ ಹುಡುಗಿನೂ ಒಳ್ಳೆ ಹುಡುಗಿ. ಇಬ್ಬರು ಕೂಡ ಮದುವೆ ಆಗ್ತೀವಿ ಅಂದಿದ್ರು ಎಂದು ಅವರು ಹೇಳಿದರು. ಸೊ ಗುರುವಾರ ಮಧ್ಯಾಹ್ನ ಹುಬ್ಬಳ್ಳಿ ಕಾಲೇಜಿನ ಕ್ಯಾಂಪಸ್ಗೆ ನುಗ್ಗಿದ್ದ ಫಯಾಜ್ ನೇಹಾಳಿಗೆ ಚಾಕುವಿನಿಂದ 9 ಬಾರಿ ಇರಿದು ಹತ್ಯೆಗೈದಿದ್ದ. ನೇಹಾ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಅವರ ಮಗಳಾಗಿದ್ದು, ಆಕೆಯ ಹತ್ಯೆ ಈಗ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ. ನೇಹಾಳ ಕೊಲೆ ಲವ್ ಜಿಹಾದ್ ಎಂದು ಬಿಜೆಪಿ ನಾಯಕರು ಆರೋಪಿಸಿದ್ದರೆ ಸರ್ಕಾರ ಇದೊಂದು ವೈಯಕ್ತಿಕ ಕೊಲೆ, ಇದರಲ್ಲಿ ಯಾವುದೇ ಲವ್ ಜಿಹಾದ್ ಇಲ್ಲ ಎಂದು ಹೇಳಿದೆ. ಎಬಿವಿಪಿ ಹಾಗೂ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದು, ಫಯಾಜ್ಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಲಾಗಿದೆ. ಸೊ ಇಲ್ಲಿ ಹಲವಾರು ರೀತಿಯಾದಂತಹ ಒಂದು ಘಟನೆನ ನೀವು ಅಬ್ಸರ್ವ್ ಮಾಡ್ಬೋದು. ಎಲ್ಲರೂ ಕೂಡ ನಿನ್ನೆ ಏನನ್ನು ಕೂಡ ಯೋಚನೆ ಮಾಡದೆ ಒಬ್ಬ ಮುಸ್ಲಿಂ ಹುಡುಗ ಕೊಲೆ ಮಾಡಿರೋದ್ರಿಂದ ಅದನ್ನು ಲವ್ ಜಿಹಾದು ಹಾಗೆ ಹೀಗೆ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿಬಿಟ್ರಿ. ಈಗ ಅವರಿಬ್ಬರು ಮಾಡಿರುವಂತಹ ರೀಲ್ಸ್ ಆಗಲಿ ಅಥವಾ ವಿಡಿಯೋ ಕಾಲ್ ಆಗ್ಬೋದು ಅಥವಾ ಅವ್ರು ಮಾತಾಡಿರುವಂತಹ ಸಂಭಾಷಣೆಗಳಾಗ್ಬೋದು ಒಂದೊಂದೇ ಬರ್ತವೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಇಬ್ಬರು ಕೂಡ ಲವ್ ಮಾಡಿದ್ದಾರೆ ಅನ್ನೋದು ಈಗ ಪ್ರೂವ್ ಆಗಿದೆ. ಸೊ ಲವ್ ಕೇಸ್ ಆಗಿರೋದ್ರಿಂದ ಇದು ಒಂದು ವೈಯಕ್ತಿಕ ಕೊಲೆ ಆಗಿರ್ತದೆ ಹೊರತು ಯಾವುದೇ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಲವ್ ಜಿಹಾದ್ ಆಗಿರೋದಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು.